ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಪವಿತ್ರ ಪಾದಗಳಿಗೆ ಹಣೆಮಣೆದು ಎಲ್ಲ ಶಿವಶರಣರ ಪಾವನಮಯ ಚರಣಗಳಿಗೆ ಶಿರವಾಗಿ ಗ್ರಾಮದೈವ ಶಕ್ತಿ ಕೇಂದ್ರ ಕಾಲಭೈರವನಾಥನ ದಿವ್ಯ ಸನ್ನಿಧಿಗೆ ವಂದಿಸಿ, ಮಹಾ ತಪಸ್ವಿಗಳು, ಶ್ರೇಷ್ಠ ಜ್ಞಾನಿಗಳು, ಸಿದ್ಧಿಪುರುಷರಾಗಿದ್ದಂತಹ ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಶಿವಗಳವರ ಚರಣಗಳಿಗೆ ಹಣೆಮಣೆದು ಪರಮಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಚನ್ನಬಸವ ಮಹಾಶಿವಗಳವರ ಪಾದಪದ್ಮಗಳಿಗೂ ಹಣೆಮಣೆದು ಪವಿತ್ರವಾದ ಈ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಸಿದ್ಧಪ್ರಸಾದ ಮಹಾಸ್ವಾಮೀಜಿಯವರ ಚರಣಗಳಿಗೂ ವಂದಿಸಿ, ಗವಾಯಿಗಳಾದಂತಹ ಶ್ರೀ ಸಿದ್ಧಾರೂಢ ಅವರಳ್ಳಿಯವರಲ್ಲಿಯೂ ಹಾಗೂ ಶ್ರೀ ಸಿದ್ಧರಾಜ್ ಪಾಟೀಲ್ ಅವರಲ್ಲಿಯೂ ವಂದಿಸಿ, ಭಕ್ತಿಯಿಂದ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಹಳ ಮಾತಾಡ್ಲತ್ತಿರತ್ತೆ, ಅವ್ರು ಹೊಗೆ ಎಬ್ಬಿಸಿಬಿಟ್ಟಾರ. ಮಾತು ಬಂದಾಗಬೇಕ, ಹೊಗೆ ಬತ್ತ ತಾನ ಗಪ್ಪ ಆದ್ರಿ. ನೀವು ಹೊಗೆ ಬಂದು ಕೂಡಲೇ ಭಾರತ ದೇಶ ಅತ್ಯಂತ ಪವಿತ್ರ. ಯಾವ ಕಾರಣದಿಂದ ಪವಿತ್ರ ಅಂದ್ರೆ ಸಂತರು ಈ ಧರೆಗೆ ಅವತರಿಸಿದರು, ಆ ಕಾರಣದಿಂದ ಪವಿತ್ರ. ನಾವೆಲ್ಲರೂ ಶಾಂತರಾಗಬೇಕು, ಸಂತರಾಗಬೇಕು, ಮಹಂತರಾಗಬೇಕು, ನಿಶ್ಚಿಂತರಾಗಬೇಕು ಅನ್ನೋದೇ ಅಧ್ಯಾತ್ಮದ ಉದ್ದೇಶ. ಸದ್ದುಗದ್ದಲಗಳ ನಡುವೆ ಇದ್ದೂ ಕೂಡ ನಾವು ಬುದ್ಧರಾಗಬೇಕು, ಭಗವಂತನನ್ನು ತಿಳಿದುಕೊಳ್ಳಬೇಕು. 100 ವರ್ಷದ ಆಯುಷ್ಯ ಇರುವುದು ಬರೀ ಪ್ರಪಂಚಕ್ಕಾಗಿ ಅಲ್ಲ, ವ್ಯರ್ಥವಾದಂತಹ ಚಿಂತೆಗಳನ್ನು ಮಾಡುವುದಕ್ಕಾಗಿ ಅಲ್ಲ, ಪರಮಾರ್ಥವನ್ನು ತಿಳಿದು ಶಾಸ್ತ್ರದ ನಿಶ್ಚಯವನ್ನು ಮಾಡಿಕೊಂಡು ನಮ್ಮೊಳಗೆ ಅಡಗಿದಂತಹ ಮಹಾಘನವನ್ನು ಅರಿಯುವುದು ಮನುಷ್ಯ ಜೀವನದ ಉದ್ದೇಶ. ಯಾವ ರೀತಿಯಾಗಿ ಭೂಮಿಯ ಒಳಗಡೆ ಅಪ್ರತಿಮವಾದಂತಹ ಗುರುತ್ವ ಶಕ್ತಿ ಅಡಗಿದೆಯೋ, ಯಾವ ರೀತಿಯಾಗಿ ಸೂರ್ಯನಲ್ಲಿ ನವಗ್ರಹಗಳನ್ನು ತನ್ನ ಸುತ್ತ ಸುತ್ತಿಸಿಕೊಳ್ಳುವಷ್ಟು ಪ್ರಬಲವಾದ ಗುರುತ್ವಾಕರ್ಷಣ ಶಕ್ತಿ ಹುದುಗಿದೆಯೋ, ಅದೇ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಜೀವಿಯಲ್ಲಿಯೂ ಒಂದು ಶಕ್ತಿ ಅಡಗಿದೆ. ಅದುವೇ ದೇವತತ್ವ, ಶಿವತತ್ವ. ತಮ್ಮೊಳಗಿದ್ದ ಮಹಾಘನವನರಿಯರು ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ಅಂತ ಹೇಳ್ತಾರೆ. ಒಬ್ಬ ಬಟ್ಟೆ ತೊಳೆಯುವಂತಹ ಮನುಷ್ಯ ನೀರೊಳಗೆ ಅದಾನ, ಆದರೂ ಕೂಡ ಅವನಿಗೆ ಆ ನೀರು ಕುಡ್ಲಕ್ಕೆ ಬರೋವಲ್ದು. ನೀರ ಅಂಥೇಳಿ ಬಾಯಾರಿ ನೀರು ಕುಡಿಲಾರ್ದ ಹೆಂಗೆ ಅವ ಸತ್ತು ಹೋಗ್ತಾನ, ಹಂಗೆ ನಾವು ಶಿವಮಯವಾದಂತಹ ಈ ಜಗತ್ತಿನಲ್ಲಿ ಇದ್ದು, ದೇವಮಯವಾದಂತಹ ಈ ವಿಶ್ವದಲ್ಲಿದ್ದು, ನಮ್ಮೊಳಗೆ ಅಡಗಿದಂತಹ ಶಿವನನ್ನು ಅರಿಯದೇ ಸತ್ತು ಹೋದೀವಿ ಅಂದ್ರೆ ನಮ್ಮ ಜೀವನ ಕೂಡ ಅಗಸನಂತೆ ಆಗ್ತದೆ. ಹಾಗಾಗಬಾರದು ಅಂದ್ರೆ ನಾವು ಸಂತ ಮಹಾತ್ಮರ ದಿವ್ಯವಾಣಿಗಳನ್ನು ಕೇಳಬೇಕು,
ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಜ್ಯೋತಿಯ ಸಂಘವನ್ನು ಮಾಡಿದಂಥ ಬತ್ತಿ ಕೂಡ ಜ್ಯೋತಿಯೇ ಆಗ್ತದೆ. ಹಾಗೆ ಒಬ್ಬ ಗುರುವಿನ ಸಾನ್ನಿಧ್ಯ ಸೇರಿದಂತಹ ಭಕ್ತ ಶಿಷ್ಯ ಅವನು ಕೂಡ ದೇವನೇ ಆಗ್ತಾನೆ. ಯಾಕೆ ಅಂದ್ರೆ ನಮ್ಮ ಒಳಗ ಅಂತಹ ಒಂದು ಶಕ್ತಿ ಅದ, ಅದು ನಮಗೆ ಗೊತ್ತಿಲ್ಲ, ನಮಗದರ ಪರಿಚಯ ಇಲ್ಲ ಅಂತ ತಿಳಿದುಕೊಂಡು ನಾವು ಸಾಮಾನ್ಯರದೀವಿ ಅಂತ ತಿಳ್ಕೊಂಡದೀವಿ. ನಾವು ಯಾರೂ ಸಾಮಾನ್ಯರಲ್ಲ. ಪ್ರತಿಯೊಬ್ಬರಲ್ಲಿಯೂ ಕೂಡ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದಂಥ ದೇವಶಕ್ತಿ ಅಡಗ್ಯದ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ನಾವ್ಯಾರೂ ಕೂಡ ಸಾಮಾನ್ಯರೂ ಅಲ್ಲ, ಸಣ್ಣವರೂ ಅಲ್ಲ, ಬಡವರೂ ಅಲ್ಲ, ದೀನರೂ ಅಲ್ಲ, ಅನಾಥರೂ ಅಲ್ಲ. ಯಾಕೆ ಅಂದರೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದಂತಹ ಶಕ್ತಿ ನಮ್ಮೊಳಗೆ ಅಡಗ್ಯದ. ಈ ವಿಶ್ವವನ್ನು ಸಂಚಾಲನೆ ಮಾಡುವಂತಹ ಒಂದು ಅದ್ವಿತೀಯ ಸಾಮರ್ಥ್ಯ ನಮ್ಮ ಒಳಗೆ ಪ್ರತಿಷ್ಠಿತವಾಗಿದೆ. ಕೊನೆಗೆ ಇಡೀ ವಿಶ್ವವನ್ನೇ ಉಪಸಂಹರಿಸಿಕೊಳ್ಳುವಂತಹ ಒಂದು ಶಕ್ತಿ ಅದು ಕೂಡ ನಮ್ಮೊಳಗೆ ಅಡಗ್ಯದ. ಹೀಗಾಗಿ ನಾವ್ಯಾರೂ ಕೂಡ ಸಾಮಾನ್ಯರಲ್ಲ, ನಾವ್ಯಾರೂ ಸಾಯುವಂಥವರಲ್ಲ, ಹುಟ್ಟಿದವರು ಅಲ್ಲ. ಇದೇನೇನು ನಡು ಕಾಣಿಸ್ತದಲ್ಲ ಇದೆಲ್ಲವೂ ನಮ್ಮ ಭ್ರಮ ಮಾತ್ರ. ಇದೇನ ಪೂರ್ಣ ಸುಳ್ಳಂತ ಹಿಂಗಲ್ಲ, ತೋರ್ಲಿಕ್ಕೆ ಅದ ಶಾಶ್ವತವಾಗಿ ಇಲ್ಲ ಈ ಪ್ರಪಂಚ. ಈ ಸತ್ಯವನ್ನು ತಿಳಿಸಲೋಸುಗವಾಗಿಯೇ ಅಧ್ಯಾತ್ಮದ ದಿವ್ಯ ಜ್ಯೋತಿಯನ್ನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹೊತ್ತಿಸುವ ಸಲುವಾಗಿ ಧರ್ಮದ ಜ್ಯೋತಿ, ತ್ಯಾಗದ ಜ್ಯೋತಿ, ಅಧ್ಯಾತ್ಮದ ದಿವ್ಯ ಜ್ಞಾನ ಜ್ಯೋತಿಯನ್ನು ಹೊತ್ತಿಸುವ ಸಲುವಾಗಿಯೇ ಒಬ್ಬ ಮಹಾಪುರುಷನ ಅವತರಣ ಈ ವಿಶ್ವದಲ್ಲಿ ಆಯಿತು. ಆ ಮಹಾಪುರುಷ ಹೇಗಿದ್ದರು ಅಂದ್ರೆ ಏನನ್ನು ಹಚ್ಚಿಕೊಳ್ಳಲಿಲ್ಲ ಜೀವನದಲ್ಲಿ. ಬಯಲದೇಹಿಯಾಗಿಯೇ ಜನಿಸಿದರು, ಬಯಲದೇಹಿಯಾಗಿಯೇ ಬದುಕಿದರು. ಕೊನೆಗೆ ಮಹಾಬಯಲಿನಲ್ಲಿ ಬಯಲಾಗಿ ಹೋದಂತಹ ವ್ಯೋಮಕಾಯ ಸಿದ್ಧ ಮಹಾಯೋಗಿ ವರೇಣ್ಯ ಮಹಾನಾಥ ಅಲ್ಲಮ ಪ್ರಭುದೇವರು. ಅಲ್ಲಮ ಪ್ರಭುದೇವರು ಅಂದರೆ ಸಾಮಾನ್ಯರಲ್ಲ. ಬಸವಣ್ಣನವರು ಕೂಡ ಒಬ್ಬರೇ ಈ ವಿಶ್ವದಲ್ಲಿ, ಹಾಗೆಯೇ ಅಲ್ಲಮ ಪ್ರಭುದೇವರು ಕೂಡ ಒಬ್ಬರೇ. ಅಂತಹ ಸಾಮರ್ಥ್ಯ ಅವರಲ್ಲಿ ಇತ್ತು. ಪ್ರಭುದೇವರಂದ್ರ ಪ್ರಭು ಅಂದ್ರೆ ಒಡೆಯ. ಯಾವುದಕ್ಕ ಒಡೆಯ? ತನ್ನ ಮನಸ್ಸಿಗೆ ತಾನೇ ಒಡೆಯ. ಇಡೀ ಶರಣ ಸಂಕುಲಕ್ಕೆಲ್ಲ ಒಡೆಯ. ಕಾಮಕ್ರೋಧಾದಿಗಳನ್ನು ಮೆಟ್ಟಿ ನಿಂತಹ ಧೀರ ಶೂರ ಪ್ರಬುದ್ಧ ಅಂತ ಕರೀತಾರೆ. ಪ್ರಬುದ್ಧ ಅಂದ್ರೆ ಯಾವ ಮನುಷ್ಯ ಸಾಮಾನ್ಯ ತಿಳುವಳಿಕೆಯಿಂದ ಉತ್ಕೃಷ್ಟವಾದ ತಿಳುವಳಿಕೆಯ ಹಂತವನ್ನು ತಲುಪ್ತಾರಲ್ಲ ಅವನಿಗೆ ಪ್ರಬುದ್ಧ ಅಂತ ಕರೀತಾರೆ. ನಾವು ಸಾಮಾನ್ಯವಾಗಿ ಪ್ರಬುದ್ಧರಲ್ಲ. ತಿಳುವಳಿಕೆ ಅದ ನಮ್ಮೆಲ್ಲರಿಗೂ, ಆದ್ರೆ ಪ್ರಬುದ್ಧರಾಗಿಲ್ಲ ನಾವು ಇನ್ನೂ ಆಧ್ಯಾತ್ಮಿಕ ವಿಚಾರದಿಂದ. ನಮಗೆ ಪ್ರಪಂಚ ಅಂದ್ರೆ ಇದರ ಸರಿಯಾದ ಸ್ವರೂಪ ಗೊತ್ತಿಲ್ಲ. ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ಬಹಳಷ್ಟು ತ್ರಾಸು ಮಾಡಿಕೊಳ್ತೀವಿ. ಆದರೆ ಪ್ರಬುದ್ಧನಾದಂತಹ ಮನುಷ್ಯ ಈ ಜಗತ್ತಿನಲ್ಲಿ ಏನೇನು ನಡೀತದಲ್ಲ ಸುಮ್ಮನೆ ನೋಡ್ಕೋತಿರ್ತಾನೆ ಹೊರತು ಅದರಲ್ಲಿ ಭಾಳ ಭಾಗವಹಿಸುವುದಿಲ್ಲ. ಈಗ ಒಂದು ನಾಟಕ ನಡೀತದೆ. ನಾಟಕದಲ್ಲಿ ಅಳು ಪಾತ್ರನೂ ಬರ್ತಾವು, ನಗು ಪಾತ್ರ ಬರ್ತಾವು,
ತಂದೆಯ ಪಾತ್ರ ಬರ್ತದ, ತಾಯಿಯ ಪಾತ್ರ ಬರ್ತದ, ರೋಗಿಯ ಪಾತ್ರ ಬರ್ತದ, ಭಿಕ್ಷುಕನ ಪಾತ್ರ ಬರ್ತದ, ರಾಜನ ಪಾತ್ರ ಬರ್ತದ. ಈ ಮ್ಯಾಲಿಂದ ಏನು ಬೇಕಾದ ನಡೆದರೂ ಕೂಡ ನೋಡುವಂಥವ್ರು ಮಾತ್ರ ಬದಲಾಗುವುದಿಲ್ಲ, ಅವ್ರು ಹಂಗೆ ಇರ್ತಾರೆ. ಹಂಗೆ ಈ ಜೀವನವನ್ನು ನಾವು ಹೇಗೆ ನೋಡಬೇಕು, ಏನು ಮಾಡಬೇಕು ಅಂದ್ರೆ ನಾವು ನಾಟಕ ಮಾಡೋವರಾಗಬಾರದು, ನಾಟಕವನ್ನು ನೋಡುವಂಥವರಾಗಬೇಕು ಅಂತ ಪ್ರಭುದೇವರು ಹೇಳ್ತಾರೆ. ನಮ್ಮದೇನಾಗ್ಯದ ಜೀವನ ಬರೀ ನಾಟಕ ಮಾಡೋದ್ರೊಳಗೆ ಹೊಂಟದ. ನಾವೇನು ತಿಳ್ಕೊಂಡದೀವಿ, ಜಗತ್ತಿಗೆ ನಾವೊಂದು ದೊಡ್ಡ ನಾಟಕ ಮಾಡ್ಲಿಕ್ಕೆ ಬಂದದೀವಿ ಅಂತ ತಿಳ್ಕೊಂಡದೀವಿ. ನಾವ್ಯಾರೂ ನಿಜವಾಗಿಯೂ ಇಲ್ಲಿ ಏನೂ ಮಾಡೋದಿಲ್ಲ. ಮನೆ ಕಟ್ತೀವಿ ಅಂತ ಇಟ್ಕೊಳ್ಳೋಣ. ಮನೆ ಎಲ್ಲಿಂದ ಕಟ್ತೀವಿ? ಕಲ್ಲು ತಯಾರು ಮಾಡಿದವರು ನಾವೇನು? ಬೆಟ್ಟ ಗುಡ್ಡ ಪರ್ವತಗಳನ್ನು ತಯಾರು ಮಾಡಿದಂಥವರು ನಾವೇನು? ಸರೋವರ ನದಿ ಸಮುದ್ರಗಳನ್ನು ತಯಾರು ಮಾಡಿದಂಥವರು ನಾವಲ್ಲ. ಪ್ರಾಣಿ ಪಕ್ಷಿಗಳನ್ನು ತಯಾರು ಮಾಡಿದಂಥವರು ನಾವಲ್ಲ. ಗಿಡ ಮರಗಳನ್ನು ಫಲ ಪುಷ್ಪಗಳನ್ನು ತಯಾರು ಮಾಡಿದಂಥವರು ನಾವು ಯಾರೂ ಅಲ್ಲ. ಅಷ್ಟೇ ಅಲ್ಲದೆ ಈ ಶರೀರ ತಯಾರು ಮಾಡಿದಂಥವರು ಕೂಡ ನಾವಲ್ಲ. ಇದನ್ನು ದೇವರು ತಯಾರು ಮಾಡ್ಯಾನಂತಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ಅಚ್ಚಿನ ಮೊಳೆ ಬಾಣಸದ ಮನೆ ಕರ್ತಾರನ ಕಮ್ಮಟ ಅಂತ ಹೇಳಿದರು. ಜಗತ್ತಂದರೆ ಏನಿದು? ಈ ಜಗತ್ತಿನಲ್ಲಿ ಏನು ನಡೆದದ? ನಾವೇನು ತಿಳ್ಕೊಂಡದೀವಿ? ನಾವು ಬಹಳ ಚಲೋ ಅಡುಗೆ ಮಾಡೋರಂತ ನಾವು ತಿಳ್ಕೊಂಡದೀವಿ. ನಾವು ಬಹಳ ಚಲೋ ವಸ್ತುಗಳನ್ನು ತಯಾರು ಮಾಡೋಂಥವರು, ಮನೆ ಕಟ್ಟುವಂಥವರು. ಈ ಜಗತ್ತೆಲ್ಲ ನಾವು ಮಾಡಿದ್ರೆ ಆಯಿತು ಅಂತ ನಾವು ತಿಳಿದಿದ್ದೀವಿ. ಆದರೆ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ, ಅಚ್ಚಿನ ಮೊಳೆ. ಈ ಜಗತ್ತಂದ್ರೆ ಏನಪ್ಪ ಅಂತಂದ್ರೆ ಪರಮಾತ್ಮನ ಇದೊಂದು ದೊಡ್ಡದಾದಂತಹ ಅಚ್ಚಿನ ಮೊಳೆ ಇದ್ದಂಗೆ. ಈ ಗಣಪತಿ ತಯಾರು ಮಾಡ್ತಾರೆ ಅಥವಾ ಯಾವುದೇ ಮೂರ್ತಿ ತಯಾರು ಮಾಡ್ತಾರೆ. ಒಂದು ಅಚ್ಚ ಅಂತ ತಯಾರು ಮಾಡ್ತಾರೆ, ಪಡಿಯಚ್ಚು. ಅದರಲ್ಲಿ ಮಣ್ಣು ಹಾಕಿ ಸರಿಯಾಗಿ ಬಡಿದ್ರು ಅಂದ್ರೆ ಅದೊಂದು ಮೂರ್ತಿ ತಯಾರಾಗ್ತದೆ. ಈ ಕುಂಬಾರು ಎಲ್ಲ ಬೇರೆ ಬೇರೆ ಅಚ್ಚಿನಲ್ಲಿ ಹಾಕಿ ತಯಾರು ಮಾಡ್ತಿರ್ತಾರೆ. ಮತ್ತು ಪತ್ತಾರು ಕಡೆ ಹೋದ್ರೆ ಅವರು ಬಂಗಾರದಲ್ಲಿ ತಯಾರು ಮಾಡ್ತಾರೆ. ಆದರೆ ಇವ್ರೇನದಾರಲ್ಲ, ಇವ್ರ ಕಡೆ ಭಾಳ ಕಡಿಮೆ ಪ್ರಮಾಣದ ಅಚ್ಚುಗಳದಾವ. ದೇವರ ಹತ್ತಿರ ಇಂಥ ಅಚ್ಚದ ಒಮ್ಮೆ ಹಾಕಿ ತೆಗೆದ ಅಂದ್ರೆ ಅದನ್ನು ಹೊಳ್ಳಿ ಉಪಯೋಗನ ಮಾಡೋದಿಲ್ಲ ನಾವು. ಈಗ ನೋಡ್ರಿ, ಇಲ್ಲಿ ಊರಾಗ ಇಷ್ಟೆಲ್ಲ ಜನ ಅದಿರಿ, ಒಬ್ಬರ ಮುಖದಂಗೆ ಒಬ್ಬರ ಮುಖ ಐತೆ. ದೇವರ ಅಚ್ಚ ಹೆಂಗಿರಬಾರ್ದು? 700 ಕೋಟಿ ಜನ ಅದಾರ ಅಂದ್ರೆ 700 ಕೋಟಿ ಜನರೆಲ್ಲ ಬೇರೆ ಬೇರೆ ರೀತಿನ ಅದಾರ. ಅಂದ್ರೆ ದೇವರಂಥ ಆ ಅಚ್ಚ ಯಾವ ರೀತಿಯಾಗಿರಬಾರದು? ನಮ್ಮವೆಲ್ಲ ಜೆರಾಕ್ಸ್ ಮಷಿನ್ ಇದ್ದಂಗೆ ಒಂದರಂಗೆ ಒಂದು ತಯಾರಾಗಿ ಬಿಡ್ತಾವೆ. ದೇವರಲ್ಲಿ ಹಂಗಿಲ್ಲ, ಎಲ್ಲ ಬೇರೆ ಬೇರೆನ. ನಿಂಗಪ್ಪದಾನಂದ್ರೆ ನಿಂಗಪ್ಪನಂಗೆ ಸಂಗಪ್ಪಿಲ್ಲ, ಅವನಂಗೆ ಕಲ್ಲಪ್ಪಿಲ್ಲ, ಎಲ್ಲ ಬದಲದ. ಇವನು ವಿಚಾರದಂಗೆ ಅವನು ವಿಚಾರ ಇಲ್ಲ, ಅವನು ವಿಚಾರದಂಗೆ ಇವನು ವಿಚಾರ ಇರಲಿಲ್ಲ. ಅಂದ್ರೆ ಬರೇ ಜೆರಾಕ್ಸ್ದಂಗೆ ತಯಾರಾಗಿದ್ದೀವಿ ಅಂದರೆ ಎಲ್ಲರೂ ಒಂದೇ ರೀತಿ ಇರ್ತಿದ್ದೀವಿ ನಾವು. ಹಂಗಿಲ್ಲ. ದೇವರ ಸೃಷ್ಟಿಯಲ್ಲಿ ಈಗ ಒಂದು 10 ಬೇವಿನ ಬೀಜಗಳದಾವಂದ್ರೆ 10 ಬೇವಿನ ಬೀಜಗಳನ್ನು ಹಿಂಗೆ ಭೂಮಿಯಲ್ಲಿ ಹಾಕಿದ್ರೆ ಅವು 10 ಗಿಡಗಳು ಬೇರೆ ಬೇರೆ ರೀತಿನ ತಯಾರಾಗಿ ಬಿಡ್ತಾವೆ. ಬೀಜೆಲ್ಲ ಕಾಣ್ಲಕ್ಕೆ ಒಂದೇ ರೀತಿ ಅದಾವು. ಗಿಡ ತಯಾರಾಗುವಾಗ ಮಾತ್ರ 10ಕ್ಕೆ 10 ಬೇರೆನ ತಯಾರಾಗಿ ಬಿಡ್ತಾವೆ. ಒಂದು ಟೊಂಗಿ ಹಂಗೆ ಇನ್ನೊಂದು ಟೊಂಗಿಲ್ಲ, ಒಂದು ಹೂವಿನಂಗೆ ಇನ್ನೊಂದು ಹೂವಿಲ್ಲ, ಒಂದು ಹಣ್ಣಿನಂಗೆ ಇನ್ನೊಂದು ಹಣ್ಣಿಲ್ಲ, ಒಂದು ಬೇರಿನಂಗೆ ಇನ್ನೊಂದು ಬೇರಿಲ್ಲಲ್ಲ. ಇಂತಹ ವೈವಿಧ್ಯಮಯವಾದಂಥ ಸೃಷ್ಟಿಯನ್ನು ಮಾಡುವಂಥವ ಯಾರು ಅಂದ್ರೆ ದೇವರು ಮಾತ್ರ ಅಂತಲ್ಲಮ್ಮ ಪ್ರಭುದೇವರು ಹೇಳ್ತಾರೆ. ದೇವರಿಗಷ್ಟ ಸಾಧ್ಯದು.
ಮುಂದೆ ಹೇಳ್ತಾರ, ಬಾಣಸದ ಮನೆ. ಈ ಜಗತ್ತಂದ್ರೆ ಏನು ಸಾಮಾನ್ಯ ಏನಿದು? ಪರಮಾತ್ಮ ತಯಾರು ಮಾಡುವಂಥ ಅಡಿಗೆ ಮನೆ ಇದು. ಇಡೀ ಜಗತ್ತಂದ್ರನ ಒಂದು ಅಡಿಗೆ ಮನೆ ಇದು. ಮತ್ತು ಎಲ್ಲಿ ಏನು ಒಲೆನ ಕಾಣವಲ್ದಲ್ರಿ. ಒಲೆ ಅಂದರೆ ಯಾವುದು? ಇವೇನು ಗಿಡ ಮರಗಳದಾವು, ಸಸ್ಯಗಳದಾವು, ಹುಲ್ಲದ, ಇವೇನದಾವಲ್ಲ ಇವೇ ಅಡಿಗೆ ಮನೆ. ದಿನಂಪ್ರತಿಯಾಗಿ ಪರಮಾತ್ಮ ಕೋಟಿಗಟ್ಟಲೆ ಹಣ್ಣುಗಳನ್ನು ತಯಾರು ಮಾಡಿ ಎಲ್ಲರೂ ತಿಂದು ಸಂತೋಷವಾಗಿರಲಿ ಅಂತ ಹಣ್ಣು ತಯಾರು ಮಾಡಿ ಕೊಡ್ತಾನೆ. ಪರಮಾತ್ಮ ಪ್ರತಿನಿತ್ಯವೂ ಎಲ್ಲ ಕಬ್ಬ, ಬಾಳೆ, ದ್ರಾಕ್ಷಿ ಇವೆಲ್ಲ ಹಣ್ಣು ಹಂಪಲಗಳನ್ನು, ಭತ್ತ, ಗೋಧಿ, ಕಡಲೆ ಎಲ್ಲ ದವಸ ಧಾನ್ಯಗಳನ್ನು ಮೊಟ್ಟ ಮೊದಲು ತಯಾರು ಮಾಡುವಂಥವ ಯಾರು ಅಂದ್ರೆ ದೇವರು. ಬಾಣಸದ ಮನೆ. ಜಗತ್ತಂದ್ರೆ ಪರಮಾತ್ಮ ತಯಾರು ಮಾಡಿದ ಒಂದು ಅಡಿಗೆ ಮನೆ. ಆ ಅಡಿಗೆ ಮನೆ ಅಂದ ತಗೊಂಡು ಎಲ್ಲ ತಾಯಂದರೆ ಮನ್ಯಾಗ ಅಡಿಗೆ ಮಾಡ್ತಾರೆ. ಅಂದರೆ ನಿಮಕ್ಕೆ ಮೊದಲು ಅಡಿಗೆ ಮಾಡಿದವ ದೇವರು, ನೀವಲ್ಲ. ನೀವೇನ್ರ ತಿಳ್ಕೊಂಡಿದ್ರೆ ನಾವ ಚಲೋ ಅಡಿಗೆ ಮಾಡಿದ್ದೀವಿ ಅಂದ್ರೆ, ಬ್ಯಾಳಿನ ಇಲ್ಲಂದ್ರೆ ಏನು ನೀವು ಹೋಳಿಗೆ ಮಾಡೋರು? ಬೆಲ್ಲನ ಇಲ್ಲ ಅಂದರೆ ಏನು ಹೋಳಿಗೆ ಮಾಡೋರು? ಅಕ್ಕಿನೇ ಇಲ್ಲ ಅಂದರೆ ಏನು ಕುದಿಸೋದು, ಏನು ತಿನ್ನೋದು? ಎಲ್ಲವನ್ನ ತಯಾರು ಮಾಡಿದಂತಹ ಮಹಾಮಹಿಮಾ ಮೂರ್ತಿ ಯಾರು ಅಂದ್ರೆ ಪ್ರಭುದೇವರು ಹೇಳ್ತಾರೆ, ದೇವರು ಅಂತ ಹೇಳ್ತಾರೆ. ಕರ್ತಾರನ ಕಮ್ಮಟ. ಈ ಜಗತ್ತಂದ್ರೆ ಏನಂದ್ರ ದೇವರ ಕರ್ಮಶಾಲೆ ಇದು. ಪರಮಾತ್ಮ ಅಂದ್ರ ಊಟ ಮಾಡಿ ಗುಡ್ಯಾಗ ಮಕ್ಕಳವಲ್ಲ. ಹಗಲ ರಾತ್ರಿ ಎನ್ನದೇ ಜಗತ್ತ ಸೃಷ್ಟಿಯಾದಾಗಿನಿಂದ ಜಗತ್ತ ಲಯವಾಗುವವರೆಗೆ ಒಂದು ಕ್ಷಣ ಮಾತ್ರವೂ ಬಿಡುವಿಲ್ಲದಂತೆ ದುಡಿಯುವಂಥ ಅದ್ವಿತೀಯ ಶಕ್ತಿಯೇ ದೇವರು ಅಂತ ಕರೀತಾರೆ. ನಾವು ಹೆಂಗದೇವಿ? ರವಿವಾರಕ್ಕಂತೂ ಒಂದು ಸೂಟಿ ಬೇಕು. ಆ ಬಳಿಕ ಮತ್ತು ಹಬ್ಬಗಳು ಬಂದ್ರೆ ಸೂಟಿ ಬೇಕು. ಅಲ್ಲಿದಿಂದ ಇವು 2ನೇ ಶನಿವಾರ 4ನೇ ಶನಿವಾರ ಬ್ಯಾಂಕಿನವ್ರಿಗೆ ಸೂಟಿ. ಆ ಬಳಿಕ ಮತ್ತು ರಾಷ್ಟ್ರೀಯ ದಿನಾಚರಣೆಗಳೇ ಬೇರೆ, ವೈಶ್ವಿಕ ದಿನಾಚರಣೆಗಳೇ ಬೇರೆ, ಅವಾಗ ಸೂಟಿ. ಇದರ ನಡು ಏನಾದರೂ ದೇಶದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳ ದೇಹ ಬಿಟ್ಟರು ಅಂದ್ರೆ ಅವ್ರ ಹೆಸರ ಮೇಲೆ ಸೂಟಿ. ಇಟ್ಟು ಸೂಟಿ ತಗೊಂಡು ಮತ್ತು ನಾವು ಏನ್ರಿ ನಮಗೆ ಬಿಡುವನೇ ಇಲ್ಲ ಅಂತಂತೀವಿ. ಆದರೆ ಪರಮಾತ್ಮ ಹಗಲ ರಾತ್ರಿ ಅನ್ನದೇ ದುಡಿತಾನ ಅನ್ನೋದನ್ನು ನಾವು ಯಾರೂ ಮರಿಬಾರದು. ಈಗ ಹೃದಯದ ನಮ್ಮ ಮಾತು ಕೇಳಿ ದುಡಿತೈತೆ ಅನ್ನೋದು. ನಮ್ಮ ಮಾತು ಕೇಳಿ ದುಡ್ದಿತ್ತು ಅಂದ್ರೆ 2 ದಿವಸದಲ್ಲಿ ದಣದ ಬಿಡ್ತಿತ್ತದ ಹೃದಯ. ಆದ್ರೆ ನಮ್ಮ ಮಾತು ಕೇಳಿ ದುಡಂಗಿಲ್ಲ, ಅದು ಪರಮಾತ್ಮನ ಆಜ್ಞೆಯನ್ನು ಪಾಲಿಸ್ತದ. ಇಂದ ಆ ಮಗು ಹುಟ್ಟಿತು ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಉಸಿರಾಟ ಪ್ರಾರಂಭವಾಗ್ತದ. ಅಲ್ಲಿಂದ ಈ ದೇಹ ಬೀಳುವವರೆಗೂ ಕೂಡ ನಿರಂತರವಾಗಿ ಒಂದು ಪ್ರಕ್ರಿಯೆ ನಮ್ಮ ದೇಹದಲ್ಲಿ ಪ್ರಾರಂಭ ಇದ್ರೆ ಅದು ಶ್ವಾಸ ಪ್ರಕ್ರಿಯೆ. ಯಾರ ಉಸಿರನ್ನು ನಿರಂತರವಾಗಿ ಹಿಂಗೆ ಇದು ನಡೆಯುವಂಗೆ ಮಾಡ್ಯಾರ? ದೇವರು ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಂತಹ ಅಲ್ಲಮ ಪ್ರಭುದೇವರು ಈ ಜಗತ್ತಿನಲ್ಲಿ ಜ್ಞಾನ ಜ್ಯೋತಿಯಾಗಿ ಅವತರಿಸಿದರು. ಎಲ್ಲಿ ಅವತರಿಸಿದರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಅನ್ನುವಂಥ ಒಂದು ಊರಿನಲ್ಲಿ ಸುಜ್ಞಾನಿ ದೇವ ಮತ್ತು ಸುಜ್ಞಾನಿ ದೇವಿ, ಆ ಬಳಿಕ ನಿರಹಂಕಾರ ಅನ್ನುವಂಥವರ ಉದರದಿಂದ ಅಲ್ಲಮ ಪ್ರಭುದೇವರು ಜನಿಸಿದರು. ಅವರಲ್ಲಿ ಸಾಮರ್ಥ್ಯ ಎಷ್ಟಿತ್ತು? ಹುಟ್ಟುವಾಗಲೇ ಹಂಗಿದ್ರವರು. ಕೆಲವೊಂದು ಹುಡುಗರು ಹೆಂಗಿರ್ತಾವಂದ್ರೆ ಹುಟ್ಟುವಾಗಲೇ ತೇಜಸ್ವಿಗಳು, ಓಜಸ್ವಿಗಳಾಗಿರ್ತಾವ. ಇವು ಹುಟ್ಟಿದ ಕೂಡಲೇ ನಾಯಿ ಕುನ್ನಿಗಳಿರ್ತಾವೆ. ಅವು ಅಷ್ಟ ಬಾಲ ಹಳ್ಳೆಗಾಡಿಸ್ಕೋತ ಅಲ್ಲೇ ತಿರುಗಾಡ್ತಾವೆ ನಾಯಿ ಕುನ್ನಿಗಳವು. ಇದೇ ಇದರಲ್ಲಿ ಇನ್ನೊಂದು ಸಿಂಹದ ಮರಿ ಇರ್ತದೆ.
ಅದು ಹುಟ್ಟಿದ ಕೂಡಲೇ ಘರ್ಜನ ಮಾಡ್ತದ, ಇಡೀ ಕಾಡಿನ ರಾಜನ ಆಗವ ಅಂತ ಅದಕ್ಕೆ ತಲೆಯಲ್ಲಿರ್ತದೆ. ಎದಕ್ಕೆ? ಒಂದು ಸಿಂಹದ ಮರಿಗೆ. ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೇ. ಎಂದಾದರೂ ಈ ಜಗತ್ತಿನಲ್ಲಿ ಒಂದು ನಾಯಿ ಕಾಡಿನ ರಾಜ ಆಗ್ಯದಂತ ಇತಿಹಾಸದ ಏನು? ಹಂಗೆ ನಾವು ಬರೇ ಮನೆ ಸುತ್ತ ಬಾಲ ಅಳಗಾಡಿಸ್ಕೋ ತಿರುಗಾಡ್ತಿದ್ದೀವಿ ಅಂದ್ರೆ ನಾಯಿ ಮರಿ ಇದ್ದಂಗೆ ಅಲ್ಲೇ ಕೂತು ಬಿಡ್ತೀವಿ. ಯಾವ ಹುಡುಗ ಹುಟ್ಟಿದಾಗಲೇ ಈ ವಿಶ್ವದತ್ತ ನೋಡ್ತಾನ, ಹುಟ್ಟಿದಾಗಲೇ ಮನೆಯ ಕಡೆಗೆ ಅಲ್ಲದೆ ದೇಶದತ್ತ ಮುಖ ಮಾಡ್ತಾನ, ತ್ಯಾಗ ವೈರಾಗ್ಯಗಳಿಂದ ಸಂಪನ್ನನಾಗಿರ್ತಾನಲ್ಲ, ಅಂತಹ ಹುಡುಗ ಈ ಜಗತ್ತಿನಲ್ಲಿ ಜ್ಞಾನದ ದೀಪವನ್ನು ಹೊತ್ತಿಸ್ತಾನ ಅಂತ ನಾವು ತಿಳ್ಕೋಬೇಕು. ಬಹಳ ಜನ ಮನೆಗೆ ದೀಪ ಆಗೋದಿಲ್ಲ, ದೇಶಕ್ಕೇನು ದೀಪ ಆಗ್ತಾರೆ. ಆದರೆ ಅಲ್ಲಮ ಪ್ರಭುದೇವರು ಇಡೀ ಜಗತ್ತಿಗೆ ಬೆಳಕಾದರು. ಬೆಳೀತಾ ಬೆಳೀತಾ ಹೋದರು. 16 ವರ್ಷ ಆಯಿತು. ಆವಾಗ ಅವರು ನಿರ್ಣಯ ಮಾಡಿದರು, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿತ ನಿನ್ನದಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ಆ ರತ್ನವ ನೀನು ಅಲಂಕರಿಸಿದೆಯಾದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶ್ರೀವಂತರಿಲ್ಲ ಕಾಣ ಎಲೆ ಮನವೇ. ನೋಡ್ರಿ, ನಾವು ವಿಚಾರ ಮಾಡುವುದಕ್ಕೂ ಮಹಾತ್ಮರು ವಿಚಾರ ಮಾಡುವುದಕ್ಕೆ ಎಷ್ಟು ವ್ಯತ್ಯಾಸ. ಏನು ಹೇಳ್ತಾರವರು? ಭೂಮಿ ನಿನ್ನದಲ್ಲ. ಇದನ್ನು ನಾವು ಪ್ರಾಯೋಗಿಕ ತರ್ಲಕ್ಕೆ ಸಾಧ್ಯ ಐತೇನು? ಭಾಳ ಕಷ್ಟದ್ದಿದು. ಭೂಮಿ ನಿನ್ನದಲ್ಲ. ಯಾಕೆ ಅಂದ್ರೆ ಈ ಭೂಮಿ ನಿಜವಾಗಿಯೂ ನಮ್ಮದ ಆಗಿತ್ತು ಅಂದ್ರೆ ಇದನ್ನು ನಾವು ದೇಹ ಬಿಡುವ ಮುಂದೆ ಈ ಭೂಮಿ ನಮ್ಮ ಜೊತೆಗೆ ಬರ್ತಿತ್ತು, ಬರೋದಿಲ್ಲ. ಹೇಮ ನಿನ್ನದಲ್ಲ. ನೀವು ಎಷ್ಟು ಬೇಕಾದಷ್ಟು ಬಂಗಾರ ತಗೋರಿ, ಬೆಳ್ಳಿ ತಗೋರಿ, ಮುತ್ತು ರತ್ನಗಳನ್ನು ತಗೋರಿ, ಎಲ್ಲ ಇಲ್ಲೇ ಉಳಿತಾವೆ. ಬೇಕಾದಷ್ಟು ನೀವು ಮಾಡಿಸ್ರಿ ಆಭರಣಗಳನ್ನು, ತಾಯಂದಿರು ಮುಂದೆ ನಿಮ್ಮ ಸ್ವಸ್ಥರಿಗೆ ಹೋಗುವವು, ನಿಮ್ಮ ಜೊತೆ ಏನು ಬರೋದಿಲ್ಲವು. ಕಾಮಿತ ನಿನ್ನದಲ್ಲ. ನೀನು ಯಾವುದನ್ನು ಬಯಸ್ತೀಯಲ್ಲ ಅದು ಕೂಡ ನಿನ್ನ ಜೊತೆಗೆ ಬರುವುದಿಲ್ಲ. ಹಾಗಾದರೆ ನಮ್ಮ ಜೊತೆಗೆ ಬರುವುದು ಯಾವುದು? ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ನಿನ್ನ ಜೊತೆಗೆ ಬರುವುದು ಬರೀ ಜ್ಞಾನ ಮಾತ್ರ ಬರ್ತದೆ, ಇದು ಯಾವುದೂ ಬರುವುದಿಲ್ಲ ಜಗತ್ತಿನ ಅಂತ. ಅವು ಜಗಕ್ಕಿಕ್ಕಿದ ವಿಧಿ, ಈ ಜಗತ್ತಿನಲ್ಲಿರುವಂಥವದವು ನಿನ್ನ ಜೊತೆಗೆ ಬರುವುದಕ್ಕಾಗಿ ತಯಾರಾದವು ಅಲ್ಲವು. ಅಂತಪ್ಪ ದಿವ್ಯ ರತ್ನವ ಕೆಡಗುಡದೆ ಆ ಜ್ಞಾನವನ್ನು ನಾವೇನಾದರೂ ಅಲಂಕರಿಸಿಕೊಂಡ್ರ, ಜ್ಞಾನವನ್ನು ಪಡೆದುಕೊಂಡ್ರ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಶ್ರೀವಂತರಿಲ್ಲ ಕಾಣ ಎಲೆ ಮನವೇ. ನೀನೇ ಶ್ರೀಮಂತನಾಗ್ತಿ. ಅಂತಹ ತ್ಯಾಗ ವೈರಾಗ್ಯಗಳ ಮೂರ್ತಿ ಅಲ್ಲಮ ಪ್ರಭುದೇವರು ಯಾವ ರೀತಿಯಾದಂಥ ವಿರಾಗ ಶಕ್ತಿ ಅವರಲ್ಲಿತ್ತು, ತ್ಯಾಗದ ಗುಣ ಇತ್ತು, ಅದರ ಕುರಿತು ಒಂದು ತತ್ವಪದ. ಇಕೋ ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮನ್ನು ಪೂಜಿಸಿ ಬಯಲಾದೆನಯ್ಯ. ಗುಹೇಶ್ವರ ಗುಹೇಶ್ವರ ಗುಹೇಶ್ವರ
ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಚೆಲ್ಲಿ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಚೆಲ್ಲಿ ಬಯಲು ಬಯಲಾಗಿ ಆಯಿತಯ್ಯ ಬಯಲು ಬಯಲಾಯಿತಯ್ಯ ಬಯಲು ಬಯಲ ಬಯಲನೆ ಚೆಲ್ಲಿ ಬಯಲು ಬಯಲಾಗಿ ಬಯಲಾಯಿತ ಜೀವನ ಬಯಲು ಪಾವನ ಬಯಲು ಜೀವನ ಬಯಲು ಪಾವನ ಬಯಲು ಬಯಲಾಗಿ ಬಯಲಾಯ ಬಯಲು ಜೀವನ ಬಯಲು ಪಾವನ ಪಾವನ ಬಯಲು ಜೀವನ ಬಯಲು ಪಾವನ ಬಯಲು ಜೀವನ ಬಯಲು ಪಾವನ ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲು ಆಗಿ ಬಯಲಾಯಿತಯ್ಯ ಬಯಲಾಯಿತಯ್ಯ ಬಿತ್ತಿ ಬಯಲನೆ ಚೆಲ್ಲಿ ಬಯಲು ಬಯಲ ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು ನಿಮ್ಮನ್ನು ಪೂಜಿಸಿದವರು ಬಯಲಾದರು ನಾನು ಪೂಜಿಸಿ ಬಯಲಾದಿನಯ್ಯ ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು ಮುನ್ನವೇ ಬಯಲಾದರು ನಿಮ್ಮನ್ನು ಪೂಜಿಸಿದವರು ಮುನ್ನವೇ ಬಯಲಾದರು ನಿಮ್ಮನ್ನು ಪೂಜಿಸಿ ಬಯಲಾದೆನಯ್ಯ ನಿಮ್ಮನ್ನು ಪೂಜಿಸಿ ಆದೆನಯ್ಯ ಗುಹೇಶ್ವರ ಗುಹೇಶ್ವರ ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲಾಗಿ ಬಯಲು ಬಯಲಾಗಿ ಬಯಲು ಬಯಲಾಗಿ ಬಯಲಾಯಿತಯ್ಯ ಪ್ರಭುದೇವರು 16 ವರ್ಷದವರಾದರು. ಆ ನಂತರ ವಿಚಾರ ಮಾಡಿದರು. ಅವರು ಏನು ವಿಚಾರ ಮಾಡಿದರು ಅಂದ್ರೆ ಇನ್ನು ಮುಂದೇನು ಮಾಡೋದು ಅಂತಂದ್ರೆ ಅವರು ಸಾಮಾನ್ಯವಾಗಿ 16, 20, 25 ವರ್ಷ ಆಯಿತು ಅಂದ್ರೆ ಮನುಷ್ಯನ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ ಬರ್ತದೆ. ಏನು ಘಟ್ಟ ಅಂದ್ರೆ ಲಗ್ನ ಆಗಬೇಕು, ಜವಾಬ್ದಾರಿ ಹೆಚ್ಚಾಗ್ತದೆ. ಅವರಂದ್ರು ಪ್ರಭುದೇವರು ಈಗ ಕೋಟಿಗಟ್ಟಲೆ ಜನ ಲಗ್ನ ಆಗ್ಯಾರ, ಆದರೆ ಯಾರೂ ಕೂಡ ಅಳುವುದು ನಿಲ್ಲಿಸಿಲ್ಲ. ಎಲ್ಲರೂ ಅಳ್ಕೋತ ಅದಾರ. ಮ್ಯಾಲೆ ಅಳದಿದ್ರೆ ಏನಾಯಿತು, ಮನಸ್ಸರೇ ಅಳ್ತದ. ಮ್ಯಾಲ ಬಹಳ ನಕ್ರ ಏನಾಯಿತು, ಮನಸ್ಸ ಕುದಿತಾದ. ಕಾಮ ಸುಟ್ಟಿಲ್ಲ, ಕ್ರೋಧ ಹೋಗಿಲ್ಲ, ರಾಗ ದ್ವೇಷಾದಿಗಳು ಮರೆಯಾಗಿಲ್ಲ. ಇಂತಹ ಜೀವನ ನನಗೆ ಬೇಡ. ನಾನು ಏನಿದ್ದರೂ ಕೂಡ ಯಾವುದು ಸತ್ಯ ಅದಲ್ಲ ಅದನ್ನು ತಿಳ್ಕೋಬೇಕು ಅಂತ 16 ವಯಸ್ಸಿಗೆ ಮನೆಯನ್ನು ತ್ಯಾಗ ಮಾಡಿದರು. ತಿರುಗಿ ಹೊಳ್ಳಿ ಮನೆ ಕಡೆ ಸಹಿತ ಹೊಳ್ಳಿ ನೋಡಲಿಲ್ಲ.
ಕೊರಳಲ್ಲಿ ಒಂದು ಮದ್ದಳೆಯನ್ನು ಹಾಕ್ಕೊಂಡ್ರು ಬಾರಿಸುವ ಸಲುವಾಗಿ. ಇಷ್ಟ ಹಾಕ್ಕೊಂಡು ಊರೂರು ಸಂಚಾರ ಮಾಡ್ತಾ ಹೊರಟು ಒಂದು ದಿನ ಬನವಾಸಿಯ ಮಧುಕೇಶ್ವರ ದೇವಾಲಯ ಅಂತದ ಬನವಾಸಿಯಲ್ಲಿ ಆ ಒಂದು ಗುಡಿಯ ಮುಂದೆ ಹೋಗಿ ಮದ್ದಳೆಯನ್ನು ಬಾರಿಸುತ್ತಾ ನಿಂತರು. ಈ ಕಡೆಗೆ ಮಮಕಾರ ಭೂಪಾಲ ಮತ್ತು ಮೋಹಿನಿ ದೇವಿ ಅಂತ ಇಬ್ಬರು ಆ ಬನವಾಸಿಯನ್ನು ಆಳ್ತಾ ಇದ್ದವ ಮಮಕಾರ ಭೂಪಾಲ. ಅವನ ಅತ್ಯಂತ ಪ್ರೀತಿಯ ಮಗಳೊಬ್ಬಳಿದ್ಲು. ಆಕೆ ಹೆಸರು ಮಾಯಾದೇವಿ. ಹೆಸರೇ ಹೇಳುವಂಗ ಮಾಯೆ ಇದ್ದಂಗೆ ಇದ್ಲಾಕೆ. ಅತ್ಯಂತ ಸ್ಫುರದ್ರೂಪ, ಸುಂದರವಾದಂತಹ ಶರೀರ, ರಾಜಕುಮಾರಿ ಬೇರೆ, ಯಾವುದಕ್ಕೇನು ಕೊರತೆ ಇರಲಿಲ್ಲ. ಆ ರಾಜಕುಮಾರಿ ಅದೊಂದು ವ್ರತ ಇತ್ತು. ಪ್ರತಿನಿತ್ಯ ಮುಂಜಾನೆ ಮಧುಕೇಶ್ವರ ಗುಡಿಗೆ ಬಂದು ಶಿವನ ಪೂಜೆಯನ್ನು ಮಾಡಿ ಆ ಬಳಿಕ ಶಿವನ ಮುಂದೆ ದಿನಂಪ್ರತಿಯಾಗಿ ನೃತ್ಯವನ್ನು ಮಾಡಿ ಶಿವನಿಗೆ ನಮಸ್ಕಾರ ಮಾಡಿ ಹೊರಳಿ ಹೋಗ್ತಾ ಇದ್ಲು ರಾಜಕುಮಾರಿ ಮಾಯಾದೇವಿ. ಆಗ ಒಂದು ದಿನ ಅಲ್ಲಮ ಪ್ರಭುದೇವರು ಮನೆಯನ್ನು ಬಿಟ್ಟು ಮಧುಕೇಶ್ವರ ದೇವಾಲಯದ ಮುಂದೆ ಹೋಗಿ ನಿಂತು ಮದ್ದಳೆಯನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಬಾರಿಸಿದಾಗ ಯಾರು ಬಾರಿಸಿದ್ರು ಹಂಗಾಗಿರಲಿಲ್ಲ. ಯಾವಾಗ ಅಲ್ಲಮ ಪ್ರಭುದೇವರು ಮದ್ದಳೆಯನ್ನು ನುಡಿಸಿದನೋ ಸಾಕ್ಷಾತ್ ಶಿವನೇ ಡಮರುಗವನ್ನು ಬಾರಿಸಿದಂಗಾಯಿತು. ಯಾಕೆ ಅಂದ್ರೆ ಅಲ್ಲಮ ಪ್ರಭುದೇವರಂದ್ರೆ ಬೇರೆ ಅಲ್ಲ, ಶಿವ ಅಂದ್ರೆ ಬೇರೆ ಅಲ್ಲ. ಇಡೀ 12ನೇ ಶತಮಾನದ ಇಡೀ ಶರಣ ಸಂಕುಲಕ್ಕೆ ಶೂನ್ಯ ಸಿಂಹಾಸನಾಧೀಶ್ವರ ಯಾರು ಅಂದ್ರೆ ಅಲ್ಲಮ ಪ್ರಭುದೇವರು. ಬಸವಣ್ಣನವರು ಕೂಡ ಯಾರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೋ ಅಂತಹ ಧೀರ ಧೀಮಂತ ಪುರುಷ ಯಾರು ಅಂದ್ರೆ ಅಲ್ಲಮ ಪ್ರಭುದೇವರು. ಅಂಥವರು ಮದ್ದಳೆಯನ್ನು ಬಾರಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಒಳಗೆ ಮಾಯಾದೇವಿ ಏನು ಕುಣಿತಾ ಇದ್ಲಲ್ಲ, ನೃತ್ಯವನ್ನು ಮಾಡ್ತಾ ಇದ್ಲಲ್ಲ, ಈ ಮದ್ದಳೆಯ ಒಂದು ಶಬ್ದಕ್ಕೆ ಹುಚ್ಚಳಂತಾದ್ಲು. ಇನ್ನಷ್ಟು ಹೆಚ್ಚಿಗೆ ಕುಣಿಲಾಕ ಪ್ರಾರಂಭ ಮಾಡಿದ್ಲು. ಆದ್ರೆ ಮದ್ದಳೆಯ ಶಕ್ತಿ ಹೆಚ್ಚಾಯಿತು, ಕುಣಿಯುವ ಶಕ್ತಿ ಕಡಿಮೆ ಆಯಿತು. ಆ ಬಳಿಕ ಕೆಳಗೆ ಕುಂತ ತನ್ನ ಗೆಳತಿಯರಿಗೆ ಹೇಳಿದ್ಲು ಮಾಯಾದೇವಿ, ಈ ಮದ್ದಳೆಯನ್ನು ನುಡಿಸುವಂತಹ ಪುರುಷನ್ಯಾರು, ಅವನನ್ನು ನಾನು ನೋಡಬೇಕು, ಕರ್ಕೊಂಡು ಬರಿ ಒಳಗ ಅಂತ ಹೇಳಿ ಕಳಿಸಿದ್ಲು. ಆಗ ಆ ಗೆಳತಿಯರು ಹೊರಗೆ ಹೋಗಿ ನೋಡಿದರು. ಆಜಾನುಬಾಹು ವ್ಯಕ್ತಿತ್ವ. ಆಜಾನುಬಾಹು ಅಂದ್ರೆ ಈ ಏನು ಮೊಳಕಾಲಿರ್ತಾವಲ್ಲ ಅಲ್ಲಿಗೆ ಅವ್ರ ಕೈ ಬರಬೇಕು, ಅದಕ್ಕೆ ಆಜಾನುಬಾಹು ವ್ಯಕ್ತಿತ್ವ ಅಂತ ಕರೀತಾರೆ. ಉದ್ದ ಕೈಗಳಿರಬೇಕು. ಮತ್ತು ಗೆಡ್ಡೆದ್ದು ಅಂದ್ರೆ ಏನು ಉದ್ದು ಮಾಡೋದು ಹೆಂಗ್ರಿ ಅಂತ ಕೇಳಬೇಡ್ರಿ. ನಮ್ಮ ಕಡೆ ಇಲ್ಲ, ದೇವ್ರ ಕಡೆ ಅದ. ಆ ವ್ಯಕ್ತಿ ಮುಂದೆ ಹೆಂಗೆ ಆಗಾವಿರ್ತಾನೆ ಅದರ ಮ್ಯಾಲಿನಿಂದ ದೇವರು ಅವನ ಶರೀರ ತಯಾರು ಮಾಡಿರ್ತಾನೆ. ಈ ಕೆಲವೊಬ್ಬರು ಹಸ್ತ ಸಾಮುದ್ರಿಕ ಇದು ಸುಳ್ಳೇನಲ್ಲ. ಅವ್ರ ಗುಣಕ್ಕೆ ತಕ್ಕಂಗೆ ಅವ್ರಿಗೆ ಶರೀರ ತಯಾರಾಗಿರ್ತದೆ. ಮತ್ತು ಭಾಳ ಸುಂದರ ಇದ್ದವ್ರು ನಾವು ಭಾಳ ಚಲೋ ಅದೀವಿ ಅಂತ ಹಿಂಗೆ ತಿಳ್ಕೊಂಡಿರಿ, ಮತ್ತು ಹಾಗೇನಲ್ಲ. ಅಂತಹ ಆಜಾನುಬಾಹುವಾದಂಥ ವ್ಯಕ್ತಿತ್ವ, ಸ್ಫುರದ್ರೂಪಿ ಶರೀರ, ಓಜ ತೇಜ ಬಲ ಉತ್ಸಾಹ ಧೈರ್ಯ ಇವೆಲ್ಲವುಗಳೇ ಸಾಕಾರ ಮೂರ್ತಿಯಾಗಿ ನಿಂತಾಗ ಅಲ್ಲಮ ಪ್ರಭುದೇವರಾಗಿದ್ದರು. 16 ವಯಸ್ಸಿನಲ್ಲಿ ಯಾವ ತೇಜ ಇರ್ತದ ಮನುಷ್ಯನಲ್ಲಿ ಆ ತೇಜ ಇತ್ತು. ಗೆಳತಿಯರು ಬಂದರು, ಅಲ್ಲಮನಿಗೆ ವಿನಂತಿ ಮಾಡಿಕೊಂಡ್ರು. ಒಳಗೆ ನಮ್ಮ ರಾಜಕುಮಾರಿ ಅವರು ಕರೀಲತ್ತಾರ, ಬರೀ ಗುಡಿ ಒಳಗೆ ಅಂತ ಕರೆದ್ರು. ಪ್ರಭುದೇವರು ಆಯಿತು ಏನದ ನೋಡೋಣ ಅಂತ ಒಳಗೆ ಹೋದರು. ಮಾಯಾದೇವಿ ಯಾವಾಗ ಪ್ರಭುದೇವರನ್ನು ನೋಡಿದಲೋ ಹುಚ್ಚಳಂತಾದ್ಲು.
ಯಾಕೆ ಅಂದ್ರೆ ಅಂತಹ ಸಮೋಹಗೊಳಿಸುವಂತಹ ಒಂದು ಶಕ್ತಿ ಪ್ರಭುದೇವರಲ್ಲಿತ್ತು. ಇಲ್ಲಿಯವರೆಗೆ ಮಾಯಾದೇವಿ ದಿನ ಏನು ಗುಡಿಗೆ ಬರ್ತಿದ್ಲಲ್ಲ ಪೂಜಾ ಮಾಡಲಿಕ್ಕೆ, ಆ ಊರಾನ ಹುಡುಗರು, ಆ ರಾಜ್ಯದ ಯುವಕರು ಮಾಯಾದೇವಿ ನಮ್ಮನ್ನು ಲಗ್ನ ಆಗ್ತಾಳೋ ನಿಮ್ಮನ್ನು ಲಗ್ನ ಆಗ್ತಾಳೋ ಅಂತ ತಿಳ್ಕೊಂಡು ನೋಡ್ಕೋತ ನಿಂದಿರ್ತಿದ್ರು. ಆದರೆ ಮೊಟ್ಟ ಮೊದಲ ಬಾರಿಗೆ ಮಾಯಾದೇವಿ ಯಾರಿಗೂ ಸೋತಿರಲಿಲ್ಲ, ಅಲ್ಲಮ ಪ್ರಭುದೇವರಿಗೆ ಮನಸ್ಸೋತು. ಆಗ ಅಲ್ಲಮ ಪ್ರಭುದೇವರಿಗೆ ಕೇಳ್ಕೊಂಡ್ಲಾಕಿ, ಇನ್ನೇನದ ನನ್ನ ಜೊತೆಗೆ ಲಗ್ನ ಆಗ್ತೇನು ಅಂತ ಕೇಳಿದ್ಲು. ಆವಾಗ ಪ್ರಭುದೇವರು ಒಂದು ಮಾತನ್ನು ಹೇಳಿದರು, ಪರಮಾತ್ಮನನ್ನು ಕಾಣಬೇಕಂಥೇಳಿ ಮನೆಯನ್ನು ಬಿಟ್ಟು ಬಂದ ನೀ ಇನ್ನೆಲ್ಲಿ ಲಗ್ನ ಅಂತ ಪ್ರಭುದೇವರು ಅಂದರು. ನಿನ್ನ ಸಲುವಾಗಿ ಅಲ್ಲದ ಶರೀರ ದೇವರ ಸಲುವಾಗಿ ಅದ. ನಾನೇನು ಈ ಶರೀರವನ್ನು ಓದು ಉರಿಯುವಂತಹ ಕಾಮ ಅನ್ನುವ ಅಗ್ನಿಯಲ್ಲಿ ಹವನ ಮಾಡುವುದಿಲ್ಲ, ಸುಟ್ಟು ಹಾಕುವುದಿಲ್ಲ. ಈ ಕಣ್ಣು ಲಿಂಗವನ್ನೇ ನೋಡಬೇಕು, ಕಿವಿ ಮಂತ್ರವನ್ನೇ ಕೇಳಬೇಕು, ಈ ಕೈ ಕಾಯಕವನ್ನೇ ಮಾಡಬೇಕು, ಈ ಕಾಲುಗಳು ಪರಮಾತ್ಮನ ಹತ್ತಿರ ಹೋಗಬೇಕು. ಅದಕ್ಕಾಗಿ ನಾನು ಹುಟ್ಟಿ ಬಂದನೇ ಹೊರತು ಮಾಯಾದೇವಿಗಾಗಿ ಹುಟ್ಟಿ ಬಂದಿಲ್ಲ ಅಂತ ಪ್ರಭುದೇವರು ಹೇಳಿದರು. ಈಗಿನ ಕಾಲದ ಮಂದಿ ಮುಂದಿನ ವರ್ಷ ಲಗ್ನ ಐತೆ ಅಂದ್ರೆ ಈಗ ಫೋನ್ ಚಾಲೂ ಆಗಿಬಿಡ್ತಾವೆ. ತಮ್ಮ ಮುಂದಿನ ವರ್ಷ ನೀನು ಲಗ್ನ ಮಾಡ್ತೀವಪ್ಪ ಅಂದ್ರೆ ಮುಗಿದ ಕೆಲಸ. ಆಗ ನೋಡ್ರಿ ಅಲ್ಲಮ ಪ್ರಭುದೇವರು ವೈರಾಗ್ಯ ಹೆಂಗಿರಬಾರದು. ಆ ಬಳಿಕ ಮಾಯಾದೇವಿ ಅಷ್ಟಕ್ಕೆ ಬಿಡಲಿಲ್ಲ, ತನ್ನ ಗೆಳತಿಯರಿಗೆ ಹೇಳಿ, ಆ ಬಳಿಕ ರಾಜನಿಗೂ ತಮ್ಮ ಅಪ್ಪನಿಗೂ ಹೇಳಿ, ಏನಾದರೂ ಮಾಡಿ ಇವ ನಮ್ಮ ಅರಮನೆಗೆ ಬರುವಂಗೆ ಮಾಡಬೇಕು, ಅಲ್ಲೇನಾದರೂ ಮಾಡಲಿಕ್ಕಾದೀತು ಅಂತ ರಾಜನ ಕಡೆಯಿಂದ ಆಮಂತ್ರಣ ಕೊಡಿಸಿದ್ಲು. ಆಯಿತು, ಪ್ರಭುದೇವರು ಏನದ ಒಮ್ಮೆ ನೋಡೇ ಬಿಡೋನು ಅಂತ ಪ್ರಭುದೇವರು ಹೋದ ಬಳಿಕ ಯಾರ ಮನಸ್ಸಿನಲ್ಲಿ ಆಸೆಗಳಿರ್ತಾವಲ್ಲ ಆ ಮನುಷ್ಯ ಸೋಲ್ತಾನೆ. ಒಂದು ಗೊತ್ತಿರಬೇಕು, ಯಾರ ಯೋಗಿಗಳಿರ್ತಾರಲ್ಲ ಅವರು ಎಂದೂ ಸೋಲುವುದೇ ಇಲ್ಲ. ಸೋಲದಾತನೇ ವಿರತನು ಮನದೊಳಗೆ ಬಾಲೆಯರ ಸಿಂಗರವನೇ ಕಂಡು ಅಂತ ನಿಜಗುಣ ಶಿವಯೋಗಿಗಳು ಹೇಳಿದರು. ಈ ಜಗತ್ತಿನಲ್ಲಿ ಯಾವ ಮನುಷ್ಯ ಶೂರ? ಶಂಕರಾಚಾರ್ಯರು ಹೇಳ್ತಾರೆ, ಶೂರಾನ್ ಮಹಾಶೂರ ತಮೋಸ್ತಿಕೋವ ಮನೋಜ ಬಾಣೈರ್ ವ್ಯಥಿತೋನಯಸ್ತು. ಈ ಜಗತ್ತಿನಲ್ಲಿ ಯುದ್ಧ ಮಾಡಿ ಗೆದ್ದಂಥವನು ಶೂರನಲ್ಲ. ಈ ಜಗತ್ತಿನಲ್ಲಿ ಮಹಾನ್ ಪೈಲ್ವಾನ್ರದಾರ, ಶಕ್ತಿವಂತರದಾರ, ಅವರು ಶೂರರಲ್ಲ. ಬಹಳ ಕವಿಪುಂಗವರದಾರ, ಅವರು ಅಷ್ಟು ಶೂರರಲ್ಲ. ರಾಜ್ಯವನ್ನು ಆಳುವಂಥ ವ್ಯಕ್ತಿಯು ಶೂರನಲ್ಲ. ಯಾರು ಶೂರರು ಹಾಗಾದ್ರ? ಮನೋಜ ಬಾಣೈರ್ ವ್ಯಥಿತೋನಯಸ್ತು. ಕಾಮನ ಬಾಣ ಯಾವನ ಮನಸ್ಸಿನಲ್ಲಿ ನಾಟುವುದಿಲ್ಲಲ್ಲ ಅಂಥ ಮನುಷ್ಯ ಶೂರ ಅಂತ ಹೇಳ್ತಾರೆ. ಹಂಗ ಪ್ರಭುದೇವರು ಸೋಲಿಲ್ಲ. ಕೊನೆಗೆ ಮಾಯಾದೇವಿ ಏನಾದರೂ ಮಾಡಿ ಇವನನ್ನು ಒಲಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ಲು. ಆಗ ಪ್ರಭುದೇವರು ಹೇಳ್ತಾರೆ ಮಾಯಾದೇವಿಗೆ, ಬಂಗಾರ ಮಾತ್ರ ಪತ್ತಾರನ ಕೈಯಲ್ಲಿ ಆಭರಣ ಆಗುತ್ತದನೇ ಹೊರತು ಕಬ್ಬಿಣ ಎಂದು ಆಭರಣ ಆಗುವುದಿಲ್ಲ ಅಂತ ಹೇಳಿದರು ಅವರು. ಬಂಗಾರಕ್ಕಷ್ಟ ಆ ಸಾಮರ್ಥ್ಯದ ಆಭರಣ ಆಗುವ ಸಾಮರ್ಥ್ಯ ಇಲ್ರಿ. ನಮ್ಮ ಮನ್ಯಾಗ ಕಬ್ಬಿಣ ಭಾಳ ಅದ, ಅದಕ್ಕೆ ಅದು ಒಂದು ಲೋಹನ ಅದ, ಇದು ಒಂದು ಲೋಹನ ಅದ ಅಂತ ಯಾರೂ ಕಬ್ಬಿಣದ ಆಭರಣ ಮಾಡ್ಕೊಂಡು ಕೊಳ್ಳಾಗ ಹಾಕೊಳ್ಳೋದಿಲ್ಲ. ಕಬ್ಬಿಣಕ್ಕೆ ಕಬ್ಬಿಣದೇ ಆದ ಬೆಲೆ ಅದ, ಬಂಗಾರಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಬೆಲೆ ಅದ. ಹಂಗ ಪ್ರಭುದೇವರು ಹೇಳಿದರು, ಈ ಜನ್ಮದಲ್ಲಿ ಲಗ್ನ ಆಗುವುದು ಸಾಧ್ಯವೇ ಇಲ್ಲ. ನಾನು ಮಾಯೆಯನ್ನು ಕುಣಿಸವನೇ ಹೊರತು ನಾನೇ ಕುಣಿಯುವವನಲ್ಲ ಅಂತ ಹೇಳಿದರು. ಮಾಯೆಯನ್ನು ಕೋಲಾಹಲಗೊಳಿಸಿದಂಥವ ಅಲ್ಲಮ ಪ್ರಭುದೇವರು.
ಆ ಬಳಿಕ ಇನ್ನೂ ಒಂದು ಮಾತನ್ನು ಮಾಯಾದೇವಿ ಹೇಳಿದ್ಲು, ಪ್ರಭುದೇವರೇ ಏನಾದದ್ದಾಗಲಿ ನಿಮ್ಮಲ್ಲಿ ಆ ಸಾಮರ್ಥ್ಯ ಅದ, ಕಬ್ಬಿಣವನ್ನು ಕೂಡ ಒಂದು ಪರುಷಮಣಿ ಬಂಗಾರ ಮಾಡ್ತದಂತ ಹೇಳ್ತಾರಲ್ಲ, ಹಂಗಾದ ಬಳಿಕ ನಾ ಕಬ್ಬಿಣ ಅಂತ ತಿಳ್ಕೋರಿ, ನಿಮ್ಮ ಹತ್ತಿರ ಇರ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಕೇಳ್ಕೊಂಡ್ಲು. ಅವರು ಬಹಳ ಜಬರ್ದಸ್ತ್ ತಯಾರ ಇದ್ದರು. ಸೋಲು ಒಪ್ಕೊಳ್ಳಿಲ್ಲ ಮಾಯಾದೇವಿ. ಅವಾಗ ಅಲ್ಲಮ್ಮ ಪ್ರಭುದೇವರು ಹೇಳಿದರು, ಕಬ್ಬಿಣಿದ್ರೆ ಅದನ್ನು ಸ್ಪರ್ಶ ಮಾಡಿ ಪರುಷಮಣೆಯಿಂದ ಬಂಗಾರ ಮಾಡಬಹುದು. ಇದೇನ ಹಂಚಿರ್ತೈತಲ್ಲ, ಹಳೆ ಹಂಚಿಗೆ ಎಂದಾದರೂ ಪರುಷಮಣಿ ಸ್ಪರ್ಶ ಆದ್ರೆ ಅದೇನಾದರೂ ಬಂಗಾರ ಆಗ್ತೈತೇನು? ಎಂದೂ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಕಾಮ ತುಂಬದನೇ ಹೊರತು ಪರಮಾತ್ಮನ ಭಕ್ತಿ ಅಲ್ಲ ಅಂತ ಪ್ರಭುದೇವರು ಹೇಳಿದರು. ನೋಡ್ರಿ, ಕಾಮ ಎಷ್ಟು ಹಾಳು ಮಾಡ್ಯದ ಜಗತ್ತಿನಲ್ಲಿ ಅಂದ್ರೆ ನಾವು ಯಾರೂ ಮುಕ್ತರಾಗಬಾರ್ದು ಹಂಗೆ ಮಾಡ್ಯದದು. ನಮಗೆ ದೇವರಿಗೆ ನಡು ಇರುವಂಥ ಅತಿ ದೊಡ್ಡ ತಗ್ಗ ಯಾವುದು ಅಂದ್ರೆ ಕಾಮ, ಕ್ರೋಧ. ಇವು ಏನದಾವಲ್ಲ, ದೇವರ ದರ್ಶನಕ್ಕೆ ಅತ್ಯಂತ ಪ್ರಬಲ ಅಡ್ಡಿಯನ್ನು ಮಾಡಿದಂಥವೇ ಕಾಮ ಕ್ರೋಧಾದಿಗಳು. ಆದರೆ ಪ್ರಭುದೇವರು ಯಾವುದಕ್ಕೂ ಕೂಡ ಸೋಲಲಿಲ್ಲ. ಎಂತಹ ವ್ಯಕ್ತಿತ್ವ ಇರಬಾರದು. ನಮಗೆ ಒಂದು ಚಾ ಬಿಡ್ಲಕ್ಕಾಗೋದಿಲ್ಲ. ಬರೀ ಇಷ್ಟು ಚಾ, ಅದು ಇಷ್ಟು ಬಟ್ಲು ಚಾ ಎಷ್ಟು ಕುಡಿತಾರೆ ತಾಯಂದಿರಂತೂ ಒಂದು 10-20 ಸಲ ದಿನ ಕುಡಿತೀರಿ. ಚಾ ಬಿಡ್ರಿ ಅಂತ ಹೇಳಿದರೆ ಇಲ್ರಿ, ಚಾ ಬಿಡ್ಲಕ್ಕಾಗೋದಿಲ್ಲ ಅದು. ಅದಕ್ಕೆ ಒಬ್ಬರು ತಿಳಿದವ್ರು ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಲ್ಲ ಸಮಾಜದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ದೇಶದವರು ಹೋಗುವಂಥ ಒಮ್ಮತದ ದೇವರು ಯಾವುದು ಅಂದರೆ ಚಾದ ಅಂಗಡಿ ಅಂತ ಹೇಳ್ತಾರೆ. ಚಾದ ಅಂಗಡಿಗೆ ಎಲ್ಲರೂ ಹೊಕ್ಕಾರ, ಯಾರು ಬೇಕಾದ ಕುಡಿಲಿ ಅದನ್ನೇ ತೊಗೊಂಡು ಇವರು ಚಾ ಕುಡಿದು ಬರ್ತಾರೆ. ಚಾ ಬಿಡ್ಲಕ್ಕಾಗೋದಿಲ್ಲ. ಇಲ್ರಿ, ಚಾ ಕುಡಿಲಿಲ್ಲ ಅಂದ್ರೆ ನಮ್ಮ ತಲೆನ ಬಂದು ಅಕ್ಕತಿ. ಆ ಬಳಿಕ ಇನ್ನು ಕೆಲವೊಂದಿಷ್ಟು ಮಂದಿ ಕುಡಿಲಿಲ್ಲ ಅಂದ್ರೆ ನಮ್ಮ ಕೈ ನಡಗ್ಲಾಕ ಚಾಲೂ ಮಾಡ್ತಾವ್ರಿ. ಏನು ಕುಡಿಲಿಲ್ಲ ಅಂದ್ರೆ, ಸೆರೆ ಕುಡಿಲಿಲ್ಲ ಅಂದ್ರೆ ಕೈ ಹಿಂಗೆ ವೈಬ್ರೇಷನ್ ಮಾಡ್ತಾವ್ರಿ. ಹಿಂಗ ಚಟಗಳಿಗೆ ಸೋತಂಥವರು ಎಂದಾದರೂ ಪರಮಾತ್ಮನ ದರ್ಶನವನ್ನು ಮಾಡ್ತಾರೇನು? ಯಾರು ಪರಮಾತ್ಮನ ದರ್ಶನವನ್ನು ಮಾಡ್ತಾರಂದ್ರೆ, ಯಾವ ಮನುಷ್ಯ ಎದಕ್ಕೂ ಸೋತಿಲ್ಲ, ಯಾವುದರ ಮುಂದೆ ಕೂಡ ತಲೆ ಬಗ್ಗಿಸಿಲ್ಲ, ಬರೀ ಪರಮಾತ್ಮನನ್ನೇ ನೆನೆಸ್ತಾನಲ್ಲ, ಆ ಮನುಷ್ಯನಿಗೆ ದೇವರ ದರ್ಶನ ಆಗ್ತದೆ. ಆಗ ಪ್ರಭುದೇವರು ಮಾಯೆಯನ್ನು ಸೋಲಿಸಿ ಮಾಯೆಯನ್ನು ಗೆದ್ದು ಅದೇನು ಬನವಾಸಿ ತದನ್ನು ಬಿಟ್ಟು ಹೊರಟು ಹೋಗಿಬಿಟ್ರು. ಒಂದು 4 ಜನ ಗೆಳೆಯರು ಕೂಡ್ಕೊಂಡು ಒಂದು ಊರು ಜಾತ್ರೆಗೆ ಹೋದರು. ಹೋದ ಬಳಿಕ ನಿಮಗೂ ಗೊತ್ತಾದ, ಜಾತ್ರೆಗೆ ಹೋಗಿ ದೊಡ್ಡವರು ಏನು ಮಾಡ್ತಾರೆ, ಜಾತ್ರೆ ಎಲ್ಲ ನೋಡ್ತಾರೆ ತಿರುಗಾಡಿ. ನೋಡಿದ ಬಳಿಕ ಕೊನೆಗೆ ಸಮಯ ಆದಂಗೆ ಸೂರ್ಯ ಮುಳುಗಿದಂಗೆ ಎಲ್ಲರೂ ಪೂರ್ಣ ಶೆರೆಯನ್ನು ಕುಡಿತಾರೆ. ಕೆಲವೊಂದಿಷ್ಟು ಮಂದಿ ಕುಡುಕರು ಜಾತ್ರೆಗೆ ಹೋಗೋದೇ ಕುಡಿಯೋ ಸಲುವಾಗಿ. ದೊಡ್ಡ ಜಾತ್ರೆ ಹಬ್ಬ ಮದುವೆದು ಬರಬೇಕು, ಅವ್ರಿಗೊಳ್ಳೆ ದೊಡ್ಡ ಹಬ್ಬ. ಇನ್ನು ಅದಕ್ಕಿಂತಲೂ ದೊಡ್ಡ ಹಬ್ಬ ಅಂದ್ರೆ ಗಣೇಶ ಚತುರ್ಥಿ ಬಂತಂದ್ರೆ ತೀರ ದೊಡ್ಡ ಹಬ್ಬ. ಮತ್ತು ಇದಕ್ಕಿಂತ ಅತಿ ದೊಡ್ಡ ಕುಡುಕರ ಹಬ್ಬ ಅಂದರೆ ಎಲೆಕ್ಷನ್ ಬತ್ತಂದ್ರೆ ಭಾಳ ದೊಡ್ಡ ಹಬ್ಬ ಅದು. ಆ ಪಕ್ಷದವ್ರ ಕಡೆದೊಂದು 2 ಬಾಟ್ಲಿ ಕುಡಿದು ಅದು ಮುಂಜಾನೆದ ಮುಗಿತ್ಲ, ನಾಷ್ಟ ಆತು. ಇನ್ನು ನಡು ಪಾರ್ಟ್ ಟೈಮ್ ಇರ್ತಾನಲ್ಲ ಅವನದು ಮಧ್ಯಾಹ್ನ 2 ಬಾಟ್ಲಿ ಕುಡಿಯೋದು. ಯಾವ ಪಕ್ಷಕ್ಕೆ ಓಟ್ ಹಾಕಬೇಕಂತಲ್ಲ ಅವನ ಕಡೆ ರಾತ್ರಿ 4 ಬಾಟ್ಲಿ ಕುಡಿದು ಮಲಗಿದ ಅಂದ್ರೆ ಮುಂಜಾನೆ ಹೇಳೋದು.
ಎಲ್ಲಿ ಮಕ್ಕೋತಾನ? ಆ ನಾಯಿಗಳು ಎಲ್ಲಿ ಮಕ್ಕೋತಾವಲ್ಲ ಅಲ್ಲಿ ಮಕ್ಕೋತಾನ. ಅವು ನಾಯಿಗಳು ಇವತ್ತು ಜಾಗ ಕಡಿಮೆ ಆಗೈತಿಲ್ಲ ಅವಂತಾವು. ನಮ್ಮ ಜಾಗದಾಗ ಇವ್ಯಾವ ಬಂದ ಅಂತಾವ ನಾಯಿಗಳು. ಮನ್ಯಾಗ ಚಲೋ ಹಾಸಿಗೆ ಅದಾವು, ಕಾಟ ಅದ, ಗಾದೆ ಅದ. ಪಾಪ ತಾಯಿ ಅಡಿಗೆ ಮಾಡಿಟ್ಟಾಳು ಹೋಳಿಗೆ ತುಪ್ಪ, ನನ್ನ ಮಗ ಬಂದು ಉಣ್ತಾನಂತ ಹೇಳಿ ಇದು ಹೋಗಿ ನಾಯಿಗಳ ಜೋಡಿ ಮಲ್ಕೋತು. ಅವು ಹಂದಿಗಳು ಎಂದೂ ಬರಲಾರ್ದ ಮನುಷ್ಯ ಈ ಇಲೆಕ್ಷನ್ದಾಗ ಯಾಕೆ ಬಂದು ನಮ್ಮ ಕಡೆಗೆ ಅಂತಾವು. ಲೋಡ್ ಹೆಚ್ಚಾಗೈತೆ ಗಾಡಿದು ಅದಕ್ಕೆ ಬಂದೈತಿ ಅಂತ. ಹಿಂಗೆ ಅವ್ರು 4 ಜನ ಏನು ಗೆಳೆಯರು ಹೋಗಿದ್ರಲ್ಲ ಜಾತ್ರೆಗೆ, ಎಲ್ಲ ತಿರುಗಾಡಿ ನೋಡಿದ್ರು. ನೀವೊಂದು 2 ಬಾಟ್ಲಿ ಕುಡಿಸು, ನಾವೊಂದು 2 ಬಾಟ್ಲಿ, ಹಿಂಗೆ ಪೂರ್ಣ ಕುಡಿದ್ರು. ಕುಡಿದ ಬಳಿಕ ಸುದ್ದಿಯಾಗಿ ಉಳಿತಾನ ನನ್ನ ಮನುಷ್ಯ. ಮುಂದೆ ಯಾರಿದ್ರು ನೀ ಯಾರಂತ ಕೇಳ್ತಾನೆ. ಹಂಗೆ ಯಾರೂ ಸುದ್ದಿಯಾಗಿ ಉಳಿಲಿಲ್ಲ, 4 ಮಂದಿ ಸುದ್ದಿಯಾಗ ಉಳಿಲಿಲ್ಲ. ಉಳಿದ ಬಳಿಕ ಹೊಳೆ ಆಚೆ ಕಡೆ ಇವರು ಹೊಳೆ ಈಚೆ ಕಡೆ ಗುಡಿ ಜಾತ್ರೆಗೆ ಇವರು ಬಂದಿದ್ದರು. ರಾತ್ರಿ 12 ಆಯ್ತು. 12 ಆದ ನಂತರ ಏನು ಹೊಳೆ ದಾಟಿ ಹೋಗ್ಬೇಕಲ್ಲ, ಬಂದರು. ನಾವೇನವ್ರು ಯಾರೂ ಇರಲಿಲ್ಲ. 12ಕ್ಕೆ ಅವ್ರ್ಯಾಕಿರ್ತಾರೆ ರಾತ್ರಿ. ಅವರೆಲ್ಲ ನಾವು ಅಲ್ಲೇ ಒಂದು ಊಟ ಹೊಡೆದು ಹಗ್ಗ ಕಟ್ಟಿ ನಾವು ಅಲ್ಲೇ ಬಿಟ್ಟು ಹೋಗಿದ್ರಿ ಮನೆಗೆ. ಇವರು ಬಂದರು ನಾವಿನಲ್ಲಿ ಕುಂತರು. ಹುಟ್ಟು ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ಯಾವ ಸುದ್ದಿಯಾಗ ಇಲ್ಲ 4 ಹಾಕಿದ್ರು. ಅದು ಕುಡ್ದಾಗ ನೋಡ್ರಿ ಒಳಗಿನ ಲಹರಿ ನಿಜವಾದ ಹಾಡು ಹೊರಗೆ ಬರ್ತಾವತ್ತವಾಗ. ನೀವು ಹಾಡಂದ್ರೂ ಹಾಡೋದಿಲ್ಲ. ಅವಾಗ ಏನು ಇರ್ಲಾರ ಜಗತ್ತಿನ ಕರೆ ಇತಿಹಾಸ ತೆಗಿಬೇಕಾಗಿತ್ತಂದ್ರೆ ಕುಡಿಸಿಬಿಡೋದು ಅವ್ರಿಗೆ. ಮನೆ ಇತಿಹಾಸ ಈಗೇನು ಮಾಡ್ತಾರೆ, CID ಇವರೆಲ್ಲ ಏನು ಮಾಡ್ತಾರೆ, ಚಲೋ ಕುಡಿಸಿಬಿಟ್ರಂದ್ರೆ ಸಾಕು, ಊರಾಗ ಏನೇನು ಕೆಟ್ಟದ್ದು ನಡೆದಿರ್ತೈತೆ ಎಲ್ಲ ಹೇಳಿಬಿಡ್ತಾನ. ಹಂಗೆ ಇವ್ರು ಹಾಡ್ಕೋತ ಆ ಹುಟ್ಟು ಕಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಮುಂಜಾನೆ ಸೂರ್ಯ ಉದಯ ಆದ, ಇನ್ನು ದಂಡಿನ ಬಂದಿರಲಿಲ್ಲ. ಯಾಕಂದ್ರೆ ಅದೇನು ಗೂಟಕ್ಕೆ ಹಗ್ಗ ಕಟ್ಟಿದ್ರಲ್ಲ ಅದನ್ನು ಬಿಚ್ಚೇ ಇಲ್ಲಿ ಅವರು. ಹಂಗೆ ಹುಟ್ಟು ಕಡ್ಲತ್ತಾರ, ನಿಷೇಧೊಳಗೆ ಬಿಚ್ಚೋದ ಮರ್ತಾರ. ಹಂಗೆ ನಾವು ಒಮ್ಮೇನು ಮನೆ ಗೂಟಕ್ಕೆ ಈ ಶರೀರ ಅನ್ನೋ ನಾವು ಕಟ್ಟಿಬಿಟ್ಟು ಹುಟ್ಟು ಕಡದ ಕಡಿತೀವಿ. ಇನ್ನೂ ದೇವರ ಬರವಲ್ಲ ಅಂದ್ರೆ ಅದನ್ನು ಬಿಚ್ಚಲಾರ್ದೆ ಹೆಂಗೆ ಬರ್ತಾನಪ್ಪ ಅಂತ ಹೇಳ್ತಾರೆ. ಮಾಯೇ ಹಗ್ಗದು. ಅದನ್ನು ಜಪ ಮಾಡುವುದರಿಂದ, ಲಿಂಗ ಪೂಜಾ ಮಾಡುವುದರಿಂದ, ಗುರುಬಸವ ಶಿವಯೋಗಿಗಳನ್ನು ಸ್ಮರಿಸುವುದರಿಂದ ಮಾಯಾ ಹಗ್ಗದಿಂದ ಬಿಚ್ಕೋಬಹುದು. ಆಗ ನಾವೆಲ್ಲರೂ ಕೂಡ ಅಲ್ಲಮ ಪ್ರಭುದೇವರಂತೆ ಮಾಯೆಯನ್ನು ಗೆಲ್ಲೋಣ. ಆ ಶಕ್ತಿಯನ್ನು ನಮ್ಮೆಲ್ಲರಿಗೂ ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿ 2 ನುಡಿಗಳಿಗೆ ವಿರಾಮ. ಶಿವ ಶಿವ